ನಿಮ್ಮ ಲೈಫ್ ಅಲ್ಲಿ ಎಂತ ಪರಿಸ್ಥಿತಿ ಬಂದ್ರೇನೋ ಈ 5 ಜಾಗದಲ್ಲಿ ನೀವು ತುಂಬಾ ಸೈಲೆಂಟ್ ಆಗಿರ್ಬೇಕು. ಮೊದಲನೇದು, ನಿಮ್ಗೆ ಎಷ್ಟೇ ಕೋಪ ಬಂದ್ರೂ ನಿಮ್ಮ ಬಾಯಿನ ತೆಗಿಯಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಕೋಪ ಬಂದಾಗ ಮನುಷ್ಯ ಮತ್ತೆ ರಾಕ್ಷಸ ಇಬ್ರು ಕೂಡ ಒಬ್ರೇ ಆಗೋಗ್ತಾರೆ. ಅವ್ರಿಬ್ರಿಗೂ ಅಂತ ಸಮಯದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇರೋಲ್ಲ. ಎರಡನೇದು, ನಿಮ್ಗೆ ಅಳು ಬಂತು ಅಂತ ಅಂದ್ರೆ ಅಳು ಬರುವಂತ ಸಮಯದಲ್ಲಿ ನಿಮ್ಮ ಬಾಯಿ ನೀವು ಓಪನ್ ಮಾಡಕ್ಕೆ ಹೋಗ್ಬೇಡಿ. ಅಳುವಂತ ಸಮಯದಲ್ಲಿ ನಿಮ್ಮ ವೀಕ್ನೆಸ್ ಎಲ್ಲ ನೀವು ಶೇರ್ ಮಾಡ್ತೀರಾ, ನಿಮ್ಮ ಕಂಟ್ರೋಲ್ ನ ಬೇರೆಯವ್ರ ಕೈಗೆ ಕೊಡ್ತೀರಾ. ಮೂರನೇದು, ಎಲ್ಲ ಕೂಗುವಾಗ ನೀವು ಸೈಲೆಂಟ್ ಆಗಿರ್ರಿ. ನೀವು ಗುಂಪಲ್ಲಿ ಯೂನಿಕ್ ಆಗಿ ಎಲ್ಲರೂ ಏನ್ ಮಾಡ್ತಿದಾರೋ ಅದನ್ನ ಮಾಡಕ್ ಹೋಗ್ಬಿಡಿ. ಮೀನ್ ಹಿಡಿಯುವಂತ ವ್ಯಕ್ತಿ ಕೊಕ್ಕಿ ಹಾಕುವಾಗ ಯಾವ ಮೀನು ಬಾಯಿ ತೆಗಿಯುತ್ತೋ ಆ ಮೀನ್ ಮಾತ್ರ ಸಿಗಾಕೊಳ್ಳುತ್ತೆ, ಯಾವ ಮೀನು ಬಾಯಿ ತೆಗಿಯಲ್ವೋ ಆ ಮೀನು ಸೇಫ್ ಆಗಿರುತ್ತೆ. ನಾಲ್ಕನೇದು, ನಿಮ್ಗೆ ಯಾರು ದ್ರೋಹ ಮಾಡ್ತಾರೋ ಆ ವ್ಯಕ್ತಿ ಹತ್ರ ನೀವು ತುಂಬಾ ಸೈಲೆಂಟ್ ಆಗಿರ್ರಿ. ನೀವು ಆ ವ್ಯಕ್ತಿಗೆ ಏನಾದ್ರೂ ದ್ರೋಹ ಮಾಡಿ ತಿಳಿಸ್ಕೊಟ್ರೆ ಆ ವ್ಯಕ್ತಿ ಇನ್ನೂ ಪವರ್ಫುಲ್ ಆಗ್ತಾರೆ, ಇನ್ನು ಬೇರೆ ರೀತಿ ಮೋಸ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಐದನೇದು, ನೀವು ನನ್ನ ವಿಡಿಯೋಸ್ ನ ಗಮನ ಇಟ್ಟು ಕೇಳಿ. ಪ್ರತಿ ದಿನ ಒಂದಲ್ಲ ಒಂದು ಲೈಫ್ ಚೇಂಜಿಂಗ್ ಇನ್ಫಾರ್ಮೇಶನ್ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ.